ನಾನಿ ಅವರು ಈ ಬಾರಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಹೀರೋ ಆಗಿ ಬಂದಿಲ್ಲ, ಅದ್ರ ಬದಲಾಗಿ ಒಬ್ಬ ರೌಡಿ ಕಾಪ್ ಆಗಿ ಬಂದಿದ್ದಾರೆ. ನಿಜವಾಗ್ಲೂ ಇಟ್ 3 ಹಿಟ್ಟಾ ಅಥವಾ ಫ್ಲಾಪ್ ಅಂತ ಈ ವಿಡಿಯೋಲಿ ನೋಡೋಣ. ನಾನಿ ಅವರು ಈ ಮೂವಿನಲ್ಲಿ ಅರ್ಜುನ್ ಸರ್ಕಾರ್ ಅಂತ ಕಾಪ್ ಆಗಿ ಹ್ಯಾಕ್ ಮಾಡಿದ್ದಾರೆ. ಅವರು ವರ್ಕ್ ಅಲ್ಲೇನೋ ಫುಲ್ ಟಿಪ್ ಟಾಪ್ ಫುಲ್ ಸ್ಟ್ರಿಕ್ಟ್ ಸಕ್ಕದಾಗಿ ಮಾಡಿದ್ದಾರೆ. ಬಟ್ ಪರ್ಸನಲ್ ಲೈಫ್ ಅಲ್ಲಿ ಮಾತ್ರ ಪ್ರಾಬ್ಲಮ್ಸ್ ಇದೆ. ಮನೇಲಿ ಅಪ್ಪನ ಜೊತೆ ಪ್ರಾಬ್ಲಮ್ಸ್ ಇದೆ, ಹುಡುಗಿನ ಹುಡುಕ್ತಾ ಇರ್ತಾರೆ, ಹುಡುಗಿ ಸೆಟ್ ಆಗ್ತಿರಲ್ಲ, ಹೆಲ್ತ್ ಇಶ್ಯೂಸ್ ಇದೆ, ಎಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಟು ಬಿ ಫ್ರಾಂಕ್, ಈ ಮೂವಿ ಬಂದು ಫಸ್ಟ್ ಪಾರ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗಿದೆ. ಯಾಕೆಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ನಮಗೆ ಮಿಸ್ಟ್ರಿ ಇತ್ತು, ಸಸ್ಪೆನ್ಸ್ ಇತ್ತು, ಎಲ್ಲ ಇತ್ತು. ಈ ಮೂವಿ ಥ್ರಿಲ್ಲರ್ ಕಮ್ ಆಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಮಿಸ್ಟ್ರಿ ಇಲ್ಲ, ತುಂಬಾ ಪ್ರೆಡಿಕ್ಟಬಲ್ ಇದೆ. ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಜಾಸ್ತಿ ಇದೆ, ಚೆನ್ನಾಗಿದೆ. ಬ್ರೂಟಲಿಟಿ ತುಂಬಾ ತೋರಿಸಿದ್ದಾರೆ. ನೋಡ್ಬೇಕಾದ್ರೆ ನಿಮಗೆ ಓ ಮೈ ಗಾಡ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ತರನೇ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿನಲ್ಲಿ ನಾನಿಯವರ ಪರ್ಫಾರ್ಮೆನ್ಸ್ ಅಂತೂ ಫೆಂಟಾಬ್ಯುಲಸ್. ಕ್ಲೀನ್ ಇಮೇಜ್ ನ ಬಿಟ್ಟು ಒಬ್ಬ ರಾಕಿಂಗ್ ಥ್ರಿಲ್ಲರ್ ಹಂಟರ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, 40 years ಆದ್ಮೇಲೆ BP ಗ್ರೇ ಹೇರ್ ಅದೆಲ್ಲ ಬೇರೆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿ ತೋರಿಸಿದ್ದಾರೆ. ಮಾತ್ರ ಫೆಂಟಾಬ್ಯುಲಸ್ ಟು ಬಿ ಫ್ರಾಂಕ್. ಅದರಿಂದ ಹೇಳ್ಬೋದು ನಾನಿಯವರು ಆಡಿಯನ್ಸ್ ಗಮನ ಸೆಳೀತಾರೆ ಅಂತ. ನಿಜವಾಗ್ಲೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರಪ್ಪ ನಾನಿಯವರು ಈ ಮೂವಿನಲ್ಲಿ. ಬರೀ ಕ್ಲಾಸ್ ಅಲ್ಲ, ವಿತ್ ಮಾಸ್. ಮೂವಿದು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದರೆ ನಾನಿಯವರ ಪರ್ಫಾರ್ಮೆನ್ಸ್ ಬಿಟ್ಟು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಲೊಕೇಶನ್ಸ್ ನ ಫ್ಯಾಂಟಾಸ್ಟಿಕ್ ಆಗಿ ತೋರಿಸಿದ್ದಾರೆ. ಕಾಶ್ಮೀರ ಆಗಿರ್ಬೋದು, ಜೈಪುರ್ ಆಗಿರ್ಬೋದು, ನಿಮ್ಮ ಕಣ್ಣನ್ನ ಸೆಳೆಯುತ್ತೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಡಾರ್ಕ್ ಮೂಮೆಂಟ್ಸ್, ಸ್ವಲ್ಪ ಸ್ಲೋ ಪೇಸ್ ಶಾರ್ಟ್ಸ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಫಾರೆಸ್ಟ್ ಅಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. ಕ್ಯಾಮ್ರಾ ಆಂಗಲ್ಸ್ ತುಂಬಾ ಚೆನ್ನಾಗಿದೆ. ಆ ಲೈಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಂತೆ BGM ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಜಾಸ್ತಿ ಅನ್ಸಿದೆ, ಬಟ್ ಎಲ್ಲೆಲ್ಲಿ ಕ್ಲಾಸ್ ಮತ್ತೆ ಮಾಸ್ ಮಿಕ್ಸ್ ಆಗುತ್ತಲ್ಲ ಅಲ್ಲೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡೈಲಾಗ್ಸ್ ಕೂಡ ಕ್ಲಾಸಿ, ಬಟ್ ಚೀಕಿ ಕೂಡ ಇದೆ. ಕೆಲವು ಸೈಡ್ ನಿಮ್ಗೆ ಅನ್ಸುತ್ತೆ ತುಂಬಾ ಚೀಕಿ ಆಯ್ತಪ್ಪ ಇದು ಅಂತ, ಬಟ್ ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮತ್ತು ನಮ್ಮ ಹೀರೋಯಿನ್ ಆಗಿ ಮಾಡಿರೋ ಶ್ರೀನಿಧಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಮಾಲ್ ರೋಲ್, ಬಟ್ ಮೂವಿಲಿ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಸ್ವಲ್ಪ ಆಕ್ಷನ್ ಕೂಡ ಮಾಡಿದ್ದಾರೆ, ವಿಚ್ ವಾಸ್ ಇಂಪ್ರೆಸಿವ್. ಅವ್ರು ಮಾತ್ರ ಅಲ್ಲ, ಪ್ರೀವಿಯಸ್ ಪಾರ್ಟ್ ಅಲ್ಲಿ ಮಾಡಿರೋ ವರ್ಷ ಕ್ಯಾರೆಕ್ಟರ್ ಅವರು ಕೂಡ ಈ ಮೂವಿಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರ, ಅದನ್ನ ಚೆನ್ನಾಗಿ ತೋರಿಸ್ತಾರೆ ಮೂವಿಲಿ. 2-3 ಫೈಟ್ ಸೀಕ್ವೆನ್ಸ್ ಸಕ್ಕದಾಗಿದೆ ಹುಡುಗಿಯರ್ದು, ನೋಡ್ಲೇಬೇಕು, ಮಿಸ್ಸೇ ಮಾಡ್ಬೇಡಿ. ವಿಲನ್ ಪಾತ್ರ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಯಾಕೆಂದ್ರೆ ಬಾಲಿವುಡ್ ಇಂದ ಅಥವಾ ಬೇರೆ ಎಲ್ಲಿನಾರ ಕರ್ಕೊಂಡ್ ಬಂದಿ ಒಬ್ಬ ಸ್ಟ್ರಾಂಗ್ ಆಗಿರೋನ ತೋರಿಸಿ ಇವ್ನು ವಿಲನ್ ಅನ್ಬಿಟ್ಟು ಬಿಲ್ಡಪ್ ಎಲ್ಲ ಕೊಟ್ಟಿಲ್ಲ. ಸಿಂಪಲ್ ಆಗಿ ಒಬ್ಬನ್ ಕರ್ಕೊಂಡ್ ಬಂದಿದ್ದಾರೆ. ಅವ್ನ ರೋಲ್ ನ ಆಲ್ಫಾ ರೀತಿ ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾನೆ, ಬಟ್ ಆಕ್ಷನ್ ಸ್ವಲ್ಪ ಕಮ್ಮಿ ಮಾಡ್ತಾನೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ಸ್ ಫೈನ್ ಟು ಬಿ ಫ್ರಾಂಕ್. ಹೀರೋನ ಹೈಲೈಟ್ ಮಾಡಬೇಕು, ವಿಲನ್ ಅಲ್ಲ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ವಾಸ್ ಎ ಗುಡ್ ಥಿಂಗ್ ಆಕ್ಚುಲಿ. ಜೊತೆಗೆ ಪ್ರೀವಿಯಸ್ ಮೂವೀಸ್ ಅಲ್ಲಿ ಮಾಡಿರೋರು ಈ ಮೂವಿ ಬಂದು ಸ್ವಲ್ಪ ಕ್ಯಾಮಿಯೋಸ್ ಮಾಡಿದ್ದಾರೆ, ಬಟ್ ಇಂಪ್ಯಾಕ್ಟ್ಫುಲ್ ಕ್ಯಾಮಿಯೋಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಏನಪ್ಪಾ ಬರೀ ಪಾಸಿಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ನೆಗೆಟಿವ್ಸ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಮೂವಿಲಿ ಏನು ನೆಗೆಟಿವ್ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ನೆಗೆಟಿವ್ಸ್ ಇದೆ. ಫಸ್ಟ್ ಆಫ್ ಆಲ್ 2 hours 37 minutes ಲಾಸ್ ಅಂತ ಹೇಳ್ಬೋದು. ತುಂಬಾ ಕಡೆ ಎಡಿಟಿಂಗ್ ನ ಶಾರ್ಪ್ ಮಾಡಿ ಅದೇ 2 hour 10 ನಿಮಿಷ ಮೂವಿ ಮಾಡಿದ್ರೆ ಫ್ಯಾಂಟಾಸ್ಟಿಕ್ ಆಗಿರೋದು. ಕಾರಣ ಇಷ್ಟೇ, ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ನಿಮ್ಗೆ ಸ್ಟ್ರೆಚ್ ಅನ್ಸುತ್ತೆ. ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ನೋಡ್ಬೇಕಾದ್ರೆ ಸ್ವಲ್ಪ ಥ್ರಿಲ್ಲರ್ ಹೋಗ್ತಾ ಇದೆ, ಮಿಸ್ಟ್ರಿ ಇದೆ ಅಂತ ಹೋಗ್ತಾ ಇರುತ್ತೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಆಕ್ಷನ್ ಸೀಕ್ವೆನ್ಸಸ್ ನ ಎಳೆದಿದೆ ರಬ್ಬರ್ ಬ್ಯಾಂಡ್ ತರ, ಅದೊಂದು ಸ್ವಲ್ಪ ಬೋರ್. ಬಟ್ ಆಕ್ಷನ್ ಸೀಕ್ವೆನ್ಸ್ ಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ಬೇಕಿತ್ತು, ಬಟ್ ಅಷ್ಟೊಂದಲ್ಲ. ಯಾಕೆಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ನಿಮ್ಗೆ ಆತರ ಅನ್ಸಲ್ಲ, ಎಲ್ಲೂ ಬೋರ್ ಆಗುತ್ತೆ ಅಂತ ಅನ್ಸಲ್ಲ. ಬಟ್ ಈ ಪಾರ್ಟ್ ಅಲ್ಲಿ ನಿಜವಾಗ್ಲೂ ಬೋರ್ ಆಗುತ್ತೆ ಅನ್ಸುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಪ್ರಿಡಿಕ್ಟಬಿಲಿಟಿ. ನಿಮ್ಗೆ ಮೂವಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ಈಸಿಲಿ ಪ್ರಿಡಿಕ್ಟಬಲ್ ಮೂವಿ. ಇನ್ನೊಂದೇನು ಅಂದ್ರೆ ಇಟ್ 1 ಮತ್ತೆ ಇಟ್ 2 ನಲ್ಲಿ ಸಪೋರ್ಟಿಂಗ್ ಕ್ಯಾಸ್ಟ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋ, ಬಟ್ ಈ ಮೂವಿಲಿ ಸಪೋರ್ಟಿಂಗ್ ಕ್ಯಾಸ್ಟ್ ಗೆ ತುಂಬಾ ಇಂಪ್ಯಾಕ್ಟ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಎಕ್ಸೆಪ್ಟ್ ಫಾರ್ 2 ಕ್ಯಾರೆಕ್ಟರ್ಸ್ ಮಿಕ್ಕಿದೆಲ್ಲ ವೇಸ್ಟ್ ಅಂತ ಹೇಳ್ಬೇಕಷ್ಟೇ. ಈ ಬಾರಿ ಇಟ್ ಯೂನಿವರ್ಸ್ ನಲ್ಲಿ ಕಾಶ್ಮೀರ್, ಬಿಹಾರ್, ಕರ್ನಾಟಕ, ಜೈಪುರ್, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್ ಎಲ್ಲಾನು ತೋರಿಸಿ ಮಿಕ್ಸ್ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಇಟ್ ಯೂನಿವರ್ಸ್ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಪಾರ್ಟ್ ಗೆ ಹೀರೋ ಯಾರು ಅಂತ ತೋರಿಸ್ತಾರಲ್ಲ, ನಿಮಗೆ ಬರೀ ಅವರ ಡೈಲಾಗ್ ಇಂದಾನೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ಇಡೀ ಥಿಯೇಟರ್ ವಿಷುವಲ್ ಹೊಡಿತಾ ಇತ್ತು. ಮೂವಿ ಮುಗಿದ ಮೇಲೆ ಆ ಸೀನ್ಗೋಸ್ಕರ ವೇಟ್ ಮಾಡಿ ಗೂಸ್ ಬಂಪ್ಸ್ ಬರುತ್ತೆ ಮಾತ್ರ ಪಕ್ಕ. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ ಇಟ್ 3 ಮೂವಿ ತುಂಬಾ ಚೆನ್ನಾಗಿ ನೋಡ್ ಬರ್ಬೋದಿತ್ತು. ಒಂದು ಒಳ್ಳೆ ಪ್ರಯತ್ನ, ತುಂಬಾ ಪೊಟೆನ್ಶಿಯಲ್ ಇತ್ತು. ಬಟ್ ಸ್ಕ್ರೀನ್ ಪ್ಲೇ ಸ್ವಲ್ಪ ವೀಕ್ ಇತ್ತು, ಅದರಿಂದ ಸ್ವಲ್ಪ ಎಲ್ಲೋ ಕೆಳ ಹೋಗ್ತಾ ಇದೆ ಅನ್ಸುತ್ತೆ. ಬಟ್ ನಾನಿವರ ಈ ವಿಭಿನ್ನವಾದ ಪಾತ್ರ ಜನಗಳನ್ನ ಖಂಡಿತವಾಗ್ಲೂ ಅಟ್ರಾಕ್ಟ್ ಮಾಡುತ್ತೆ. ಕ್ಲಾಸ್ ವಿತ್ ಮಾಸ್ ಅಂತ. ಅಂಡ್ ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಮತ್ತೆ ಫಿಮೇಲ್ ರೋಲ್ ಕೊಟ್ಟಿರೋ ಇಂಪಾರ್ಟೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ಮೂವಿ ಖಂಡಿತವಾಗ್ಲೂ 100 crore ಪ್ಲಸ್ ಕ್ರಾಸ್ ಆಗೇ ಆಗುತ್ತೆ. ಜೊತೆಗೆ ಪ್ರಾಫಿಟೇಬಲ್ ಕೂಡ ಆಗುತ್ತೆ, ಹಿಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ರಿಲೀಸ್ ಆದ ದಿನ ಮೊದಲನೇ ದಿನ ಮಾರ್ನಿಂಗ್ ಶೋಗೆ ಆಲ್ಮೋಸ್ಟ್ ಎಲ್ಲಾ ಸ್ಕ್ರೀನ್ಸ್ ಫುಲ್ ಆಗಿತ್ತು. ಇಟ್ಸ್ ಅ ಬಿಗ್ ವಿನ್ ಫಾರ್ ದಿ ಮೂವಿ ಅಂತ ಹೇಳ್ಬೋದು. ನಾನು ಈ ಮೂವಿಗೆ ರೇಟ್ ಮಾಡಿದೆ 7.5. ಯಾಕೆಂದ್ರೆ ನಾನು ಇವರ ಪರ್ಫಾರ್ಮೆನ್ಸ್ ಇಂದ ಮತ್ತು ಡೈರೆಕ್ಷನ್ ಇಂದ ಅಂತ ಹೇಳ್ಬೋದು. ನೀವೇನಾದ್ರೂ ಈ ಮೂವಿ ನೋಡಿದ್ರಿ, ನಿಮ್ಗೆ ಇಷ್ಟ ಆಯ್ತಾ ಅಥವಾ ಇಷ್ಟ ಆಗ್ಲಿಲ್ವಾ, ಮೂವಿ ಹಿಟ್ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.